ಅತ್ಯಂತ ಚರ್ಚೆ ಆಗ್ತಿರುವಂಥ ವಿಚಾರ. 50% ಜನಸಂಖ್ಯೆ ಇರುವಂಥ ನಮ್ಮ ಸ್ತ್ರೀಶಕ್ತಿ ತಾಯಂದಿರ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾಯಿದೆ. ಕರ್ನಾಟಕ ರಾಜ್ಯ ಮಹಿಳೆ ಮೀಸಲಾತಿ ಕೊಟ್ಟಿರುವಂಥ ಪ್ರಥಮ ರಾಜ್ಯಗಳಲ್ಲಿ ಒಂದು. ರಾಮಕೃಷ್ಣ ಹೆಗಡೆಯವರು ಮಾಡಿರುವಂಥ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಪ್ರಥಮ ಬಾರಿ ಮಹಿಳಾ ರಿಸರ್ವೇಷನನ್ನು ಕೊಡಲಾಯಿತು, ನಜೀರ್ ಸಾಬ್ ಅವರ ನೇತೃತ್ವದಲ್ಲಿರುವಂಥ. ಅದಾದ ಮೇಲೆ 93ರಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಮತ್ತೊಮ್ಮೆ ಜಾರಿ ಮಾಡೋದಾಯಿತು. ಇದನ್ನೆಲ್ಲ ನೋಡಿಕೊಂಡು 94ರಲ್ಲಿ ನರಸಿಂಹರಾವ್ ಸರ್ಕಾರ 73rd ಅಮೆಂಡ್ಮೆಂಟಲ್ಲಿ ಕೂಡ ಮಹಿಳಾ ರಿಸರ್ವೇಷನ್ ತಂದರು. ಮೊದಲು ತಂದಿರುವಂಥದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ತಂದಿದೆ ಅಂತ ಹೇಳ್ತಾರೆ, ಫಸ್ಟ್ ತಂದಿದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟು. ಆ ಸರ್ಕಾರದಲ್ಲಿ ಕೂಡ ಅವರೇ ಇದ್ದರು. ಆದರೆ ಕಾಂಗ್ರೆಸ್ಸಿಗೆ ತಮ್ಮ ಲಾಯಲ್ಟಿಯನ್ನು ತೋರಿಸ್ಬೇಕನ್ನೋ ಸಲುವಾಗಿ ಈ ರೀತಿ ತಮ್ಮ ಮಾತಿನ ವರಸೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು, ಈ ಮಹಿಳಾ ಮೀಸಲಾತಿ ತರಬೇಕನ್ನುವಂಥ ವಿಚಾರ ಅಧಿಕೃತವಾಗಿ ಸ್ವತಂತ್ರ ಭಾರತದಲ್ಲಿ ಮೊದಲು ಹೇಳಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೂ ಕೋಡ್ ಬಿಲ್ಲನ್ನು ತಂದಾಗ ಅದರಲ್ಲಿ ಮಹಿಳೆಯರಿಗೆ ಎಲ್ಲ ಸ್ತರಗಳಲ್ಲಿ ಅವಕಾಶ ಸಿಗಬೇಕು, ಮುಂದಿನ ದಿನಗಳಲ್ಲಿ ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಕೂಡ ರಿಪ್ರೆಸೆಂಟೇಷನ್ ಸಿಗಬೇಕನ್ನುವಂಥ ವಿಚಾರವನ್ನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸ್ತಾವನೆ ಮಾಡಿದರು. ಅದಾದ ನಂತರ ಒಂದು ಅವಕಾಶ, ಯಾಕಂದರೆ 2/3 ಅದಕ್ಕೆ ಮೆಜಾರಿಟಿ ಬೇಕು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡೋ ಸಲುವಾಗಿ. ಕೆಲವು ರೀಜ್ನಲ್ ಪಕ್ಷಗಳು ಅವುಗಳನ್ನು ವಿರೋಧ ಮಾಡ್ತಾ ಬಂದರು. ಆದರೆ ಒಂದು ಅವಕಾಶ ಕಾಂಗ್ರೆಸ್ಸಿಗಿತ್ತು. ಯಾವಾಗ ಅಂತಂದರೆ 84ರಿಂದ 89 ರಾಜೀವ್ ಗಾಂಧಿ ಅವರಿಗೆ 2/3 ಮೆಜಾರಿಟಿ ಇತ್ತು. ಕಾಂಗ್ರೆಸ್ಸಿದೆ 2/3 ಮೆಜಾರಿಟಿ ಇತ್ತು. ಆವಾಗ ಮಾಡಿಬಿಟ್ಟಿದ್ರೆ ಅದು ಭಾಳ ಸುಲಭವಾಗಿ ಆಗಿ ತಿರುಗಿ ಸುಮಾರು 35 ವರ್ಷ ಆಗಿರೋ. ಆ ಸಂದರ್ಭದಲ್ಲಿ ಅವರು ಮಾಡಲಿಲ್ಲ. ಅದರ ಬದಲು ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಅವಳಿಗೆ ಡೈವರ್ಸ್ ಆದಾಗ ಅವಳ ಜೀವನ ಇದಕ್ಕೆ ಪ್ರತಿ ತಿಂಗಳು ಪರಿಹಾರವನ್ನು ಕೊಡಬೇಕನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಆ ಆದೇಶವನ್ನು ನಲ್ಲಿಫೈ ಮಾಡೋ ಸಲುವಾಗಿ ಆ ಮೆಜಾರಿಟಿಯನ್ನು ಉಪಯೋಗ ಮಾಡಿಕೊಂಡ್ರು. ಕಾನೂನಂತಂದು, ವಿಶೇಷ ಕಾನೂನಂತಂದು ಮಹಿಳೆಯರ ಪರವಾಗಿ ಬದಲು ಅದು ಸಂತ್ರಸ್ತ ಮಹಿಳೆಯರ ಪರಿಹಾರ ಕೊಡೋ ವಿಚಾರದಲ್ಲಿ, ಅದು ಅಲ್ಪಸಂಖ್ಯಾತ ಮಹಿಳೆಯರ ವಿಚಾರದಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡ್ರು. ಆಮೇಲೆ ಬಂದಂಥ ಸರ್ಕಾರಗಳು ಹಲವು ಪ್ರಯತ್ನಗಳ ಮಾಡಿದರೂ ಕೂಡ ಆಗಲಿಲ್ಲ. ಸನ್ಮಾನ್ಯ ದೇವೇಗೌಡರು 94ರಲ್ಲಿ ತಂದರು, ರಾಜ್ಯಸಭಾದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು, ಅಷ್ಟರಲ್ಲಿ ಮೆಜಾರಿಟಿ ಹೋಯಿತು. ಮುಂದೆ ಯಾವುದೇ ಸರ್ಕಾರಗಳು ಪ್ರಯತ್ನ ಮಾಡಿದಾಗಲೂ ಕೂಡ ಸಹಕಾರ ಇಲ್ಲದಕ್ಕೆ ಆಗಲಿಲ್ಲ. ಇದೆಲ್ಲ ನೋಡಿಕೊಂಡು ಅಂತಿಮವಾಗಿ 2023ಕ್ಕೆ ಇದಕ್ಕೊಂದು ಪರಿಹಾರ ಕಂಡುಕೋಬೇಕು ಅಂತ ಒಂದು ಅಮೆಂಡ್ಮೆಂಟ್ ಅಂತಂದರು. ಅದರಲ್ಲಿ ಪ್ರಮುಖವಾಗಿ 33% ಮಹಿಳೆಯರಿಗೆ ರಿಸರ್ವೇಷನ್ನು ಮತ್ತು ಒಟ್ಟಾರೆ ಲೋಕಸಭಾ ವಿಧಾನಸಭೆಗಳ ಸೀಟು 50% ಹೆಚ್ಚಳ. ಯಾಕಂದರೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ. ಅದರ ಅನುಗುಣವಾಗಿ ನೆಕ್ಸ್ಟ್ ಸೆನ್ಸಸ್ ನಂತರ ಡಿಲಿಮಿಟೇಷನ್ ಮಾಡಬೇಕು ಅಂತ.
ಆ ನೆಕ್ಸ್ಟ್ ಸೆನ್ಸಸ್ಸು ಬರೋದು 2 ವರ್ಷ ತಡ ಆಗಿದೆ, ಯಾಕಂದರೆ ಕೋವಿಡ್ ಕಾರಣದಿಂದ ಮುಂದೆ ಹೋಯ್ತು. ಈಗ ಸೆನ್ಸಸ್ ನಡೀತಾ ಇದೆ. ಆದರೆ 29ಕ್ಕೆ ನೀವು ಅದನ್ನು ಅನುಷ್ಠಾನ ಮಾಡಬೇಕು, 2034ಕ್ಕೆ ಆಗಲ್ಲ. ಜನರಿಗೆ ವಿಶ್ವಾಸ ಬರ್ಬೇಕಾದ್ರೆ 29ಕ್ಕೆ ಮಾಡಬೇಕು ಅಂತ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವ್ರ ಪತ್ರನ ಬರೆದಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ. ಮತ್ತು ನಮ್ಮ ಪಕ್ಷದಲ್ಲೂ ಕೂಡ ಅಭಿಪ್ರಾಯ ಬಂದಿದ್ದರಿಂದ ಅದಕ್ಕೆ ಮೊನ್ನೆ ಅಮೆಂಡ್ಮೆಂಟನ್ನು ತಂದರು. ತಂದಂಥ ಸಂದರ್ಭದಲ್ಲಿ ಭಾಳ ಸಿಂಪಲ್ ಆಗಿದೆ. 50% ಹೆಚ್ಚಾಗಬೇಕಾದ್ರೆ ಡಿಲಿಮಿಟೇಷನ್ ಆಗಬೇಕು. ಡಿಲಿಮಿಟೇಷನ್ ಆಗಬೇಕಾದ್ರೆ ಡಿಲಿಮಿಟೇಷನ್ ಕಮಿಟಿ ಆಗಬೇಕು. ಇಷ್ಟೇ, ಇದು ಡಿಲಿಮಿಟೇಷನ್ ಪಾರ್ಟ್. 33% ರಿಸರ್ವೇಷನ್ 29ಗೆ ಇಲೆಕ್ಷನ್ಗೆ ಬರಬೇಕು. ಇದನ್ನು ಸಾಕಷ್ಟು ಗೊಂದಲವನ್ನು ಮಾಡಿ ಡಿಲಿಮಿಟೇಷನ್ ಹಿಂದೆ ಎಂದೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷ ಮಾತಾಡ್ತದೆ, ಮುಂದೆ ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಡಿಲಿಮಿಟೇಷನ್ ಸಂವಿಧಾನದ ಪ್ರಕಾರ ಆರ್ಟಿಕಲ್ 80 ಆ್ಯಂಡ್ 81 ಪ್ರಕಾರ ಎವ್ರಿ ಸೆನ್ಸಸ್ ಆದ ತಕ್ಷಣ ಡಿಲಿಮಿಟೇಷನ್ ಮಾಡಬೇಕು ಅಂತ. ಡಿಲಿಮಿಟೇಷನ್ ಕಮಿಟಿ ಕೆಲವು ಅಧಿಕಾರಿಗಳಿದೆ. ಈಗ ಎರಡನೇ ಪ್ರಶ್ನೆ ಅವ್ರು ಎತ್ತೋದು ಸದರ್ನ್ ಇದಕ್ಕೆ ಕಮ್ಮಿ ಆಗ್ತದೆ ಅಂತ. ನಾನು ಕೇಳ್ತೀನಿ, 1971ರ ಸೆನ್ಸಸ್ಸನ್ನು 76ರಲ್ಲಿ ಫ್ರೀಸ್ ಮಾಡಿದ್ರು. ಆವಾಗ ಎಮರ್ಜೆನ್ಸಿ ಇತ್ತು. ಈ ಜನಸಂಖ್ಯೆ 2020ರವರೆಗೂ ಇದನ್ನು ಫ್ರೀಸ್ ಮಾಡೋದು ಅನ್ನೋಂಥ ನಿರ್ಣಯ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಟೈಮಲ್ಲಿ 76ರಲ್ಲಿ ಮಾಡಿದಾಗ ಸೀಟ್ಗಳು ಕೂಡ ಫ್ರೀಸ್ ಆಯ್ತು. 76ರಲ್ಲಿ ಫ್ರೀಸ್ ಮಾಡಿರುವಂಥ ಸೀಟ್ಗಳು ಈಗ ಸದ್ಯ ಇರುವಂಥ ಸೀಟ್ 534ರಲ್ಲಿ ಇವತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ. ಅವ್ರ ವಾದವನ್ನು ನಾವು ಒಪ್ಕೊಳ್ಳೋದಾದರೆ, ಅಂದರೆ ಇಷ್ಟು ವರ್ಷ ಕಾಂಗ್ರೆಸ್ಸು ಮತ್ತು UPA ಸರ್ಕಾರ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ಯಾರ ಅಂತ ಒಪ್ಕೋಬೇಕಾಗತ್ತಲ್ಲ. ಈಗೇನು ಭಾಳ ಹೆಚ್ಚಳ ಇದ್ದಾವೆ, ಭಾಳ ಸಮೀಪ ಇದ್ದಾವೆ? ಇಲ್ಲ, ಅವತ್ತಿನ ಜನಸಂಖ್ಯೆ ಒಳಗೆ ಮಾಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ ಅದನ್ನು. ಆದರೆ ಇವತ್ತು ಜನಸಂಖ್ಯೆ ನಿಯಂತ್ರಣ ನಾವು ಮಾಡಿದ್ರಿಂದ ಅಕಸ್ಮಾತ್ ಈಗ ನಿಮ್ಮ ಮೊನ್ನೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು, 2026 ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಆಗಲಿ ಅಂದರು. ಹೇಳಿದಾರಿಲ್ಲ? ಹೇಳಿದ್ದಾರೆ. ಅದರ ಅರ್ಥ ಏನು? ಹೊಸ ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಆಗಲಿ ಅಂದರೆ ಮತ್ತೆ ನಮ್ಮ ದಕ್ಷಿಣ ಭಾರತಕ್ಕೆ ಈಗಿರೋದಕ್ಕಿಂತ ದೊಡ್ಡ ಅನ್ಯಾಯ ಆಗುತ್ತೆ. ಇದು ಅರಿವು ಇದೆಯೋ ಇಲ್ಲವೋ, ಕೇವಲ ರಾಜಕಾರಣಕ್ಕಾಗಿಯೇ ವಾದ ಮಾಡುವಂಥದ್ದು, ವಿತ್ತಂಡ ವಾದ ಮಾಡುವಂಥದ್ದು, ಸತ್ಯಕ್ಕೆ ದೂರಿರುವಂಥ ವಾದವನ್ನು ಮಾಡಿ ಬರುವಂಥ ದಿನಗಳಲ್ಲಿ ದಕ್ಷಿಣ ಭಾರತದ ಜನರಿಗೆ, ದಕ್ಷಿಣ ಭಾರತದ ಜನಪ್ರತಿನಿಧಿಗಳ ಆಯ್ಕೆಗೆ, ಸಂಖ್ಯೆಗೆ ದೊಡ್ಡ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ ಮತ್ತು ಅವ್ರ ಮಿತ್ರ ಪಕ್ಷಗಳು ಕೂಡ ಮಾಡ್ತಾಯಿದೆ. ಈಗೊಂದು ಅವಕಾಶ ಇತ್ತು ನನ್ನ ಪ್ರಕಾರ. ಈಗೇನು ಮಾಡಿದ್ವಿ ಅಂದರೆ ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಮಾಡೋದು ಅಂತ. ಈಗ ನಾವೇನು ಮಾಡಿದ್ದೇವೆ ಅಂದರೆ ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಮಾಡಬೇಕು. ಈಗ 28 ಇದ್ದಿದ್ದು 42 ಮಾಡಬೇಕು. ಈ ಅವಕಾಶ ನಾವು ಕಳ್ಕೊಬಾರ್ದು ಅಂತ ನಮ್ಮದು. ಆದರೆ ಅವ್ರಿಗೆ ಅರ್ಥ ಆಗಲಿಲ್ಲ, ಅದನ್ನು ಡಿಫೀಟ್ ಮಾಡಿದರು. ನನ್ನ ಪ್ರಕಾರ ಈ ಪ್ರಪೋರ್ಷನೇಟನ್ನು ಲಾಭವನ್ನು ದಕ್ಷಿಣ ಭಾರತದ ರಾಜ್ಯಗಳು ತಗೋಬೇಕು. ಇದು ಜನಸಂಖ್ಯೆ ಆಧಾರವಾಗಿಲ್ಲ, ಇದು ಜನಸಂಖ್ಯೆ ಆಧಾರವಾಗಿಲ್ಲ. ಆ ಜನಸಂಖ್ಯೆ ಆಧಾರವಾಗಿ ಮಾಡಬೇಕನ್ನುವಂಥ ಕ್ಲಾಸ್ಗೆ ಅಮೆಂಡ್ಮೆಂಟ್ ಇದೆ. ಇದರಲ್ಲಿ ಅಮೆಂಡ್ಮೆಂಟ್ ಮಾಡಿ ನಾವು ಸೀಟುಗಳನ್ನು ಮಾತ್ರ ಪ್ರಪೋರ್ಷನೇಟ್ ಹೆಚ್ಚು ಮಾಡ್ತೇವೆ. 2011 ಸೆನ್ಸಸ್ ಬೇಸಿಸ್ ಅಂತ ಒಂದು ಶಬ್ದ ಇದೆ ಅದರಲ್ಲಿ. ಅದರ ಅರ್ಥ ಏನು ಅಂತಾರೆ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಮತದಾರರು ಇರಬೇಕು, ಅದು 2011 ಸೆನ್ಸಸ್ ಡಿಸೈಡ್ ಮಾಡುತ್ತೆ. ನಂಬರ್ ಆಫ್ ಲೋಕಸಭಾ ಸೀಟ್ ಅಲ್ಲ, ನಂಬರ್ ಆಫ್ ಲೋಕಸಭಾ ಸೀಟ್ 50% ಹೆಚ್ಚಾಗಿ ಆಗುತ್ತೆ. ಎಷ್ಟರಲ್ಲಿ ಜನಸಂಖ್ಯೆ 42 ಆಯ್ತು ಅಂತ ಇಟ್ಕೊಳ್ಳಿ. ನಮ್ಮ ಕರ್ನಾಟಕದ್ದು 2011ರಲ್ಲಿ 5 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. ಆ 5 ಕೋಟಿಯನ್ನು 42ರಲ್ಲಿ ಡಿವೈಡ್ ಮಾಡಿ ಎಷ್ಟು ಒಂದು ಲೋಕಸಭೆಗೆ ಈಗಿರುವಂಥದ್ದು ಎವ್ರೇಜ್ 16, 17, 18 ಲಕ್ಷ ಏನು ಬರ್ತದೆ. ಕೆಲವಕ್ಕೆಲ್ಲ 20 ಇದೆ, ಕೆಲವಕ್ಕೆಲ್ಲ ಕಮ್ಮಿ ಇದೆ. ಅದನ್ನು ಈಗ 2011 ಪಾಪ್ಯುಲೇಷನ್ ಪ್ರಕಾರ ಅದನ್ನು ಹಂಚಬೇಕು ಅನ್ನುವಂಥದ್ದು. ಇಷ್ಟೆಲ್ಲ ಪ್ರಾವಿಷನ್ ಮಾಡಿದ್ರು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳದೆ ವಿರೋಧ ಮಾಡಿ ಇವತ್ತು ಕೇವಲ ರಾಜಕೀಯ ಕಾರಣಕ್ಕಾಗಿ DMK ಅವರ
ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಅವರು ನಾರ್ತ್ ಸೌತ್ ಡಿವೈಡ್ ಮಾಡಿದರೆ ಗೆಲ್ತೀವಿ ಅನ್ನುವಂಥ ಒಂದು ರಾಜಕೀಯ ಹುನ್ನಾರಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಬಲಿಯಾಗಿದೆ, ನಮ್ಮ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭ ಹೇಳಿ ಇಚ್ಛೆಪಡ್ತೇನೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅವರು ಇದನ್ನು ಸರಾಸರಿಯಾಗಿ ತಜ್ಞರ ಜೊತೆಗೆ ಚಿಂತನೆಯನ್ನು ಮಾಡಿ ಸ್ಪಷ್ಟತೆಯಿಂದ ಅವರು ಚಿಂತನೆಯನ್ನು ಮಾಡಿ ಬರುವಂಥ ದಿನಗಳಲ್ಲಾದರೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದರೆ ಮತ್ತು ಅವರ ಪಕ್ಷದ ನಾಯಕರಿಗೆ ಒಪ್ಪಿಗೆ ಸೂಚಿಸಿದರೆ ಖಂಡಿತವಾಗೂ ಒಂದು ದೊಡ್ಡ ಕ್ರಾಂತಿಕಾರಿ ಆಗುತ್ತೆ. ಮಹಿಳೆಯರಿಗೆ ಇಷ್ಟು ವರ್ಷ ಏನು ಮೀಸಲಾತಿ ಕೊಡಬೇಕನ್ನುವಂಥ ವಿಚಾರದಲ್ಲಿ ಹಿನ್ನಡೆ ಆಗಿದೆ, ಅನ್ಯಾಯ ಆಗಿದೆ ಮಹಿಳೆಯರಿಗೆ, ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ. ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದ್ದನ್ನು ನಾವು ಸರಿಪಡಿಸ್ಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಕ್ಷದ ಒಂದು ಗುರಿ ಇದು ತರೋದಕ್ಕೆ. ಅದಕ್ಕೆ ಇದರಲ್ಲಿ ಕ್ರೆಡಿಟ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಹೇಳಿದರು. ನಾವೆಲ್ಲರೂ ಸೇರ್ ಮಾಡಿ ಈಗ 2023 ಎಲ್ಲರೂ ಸೇರಿ ಮಾಡಿರ್ತೀವಿ, ಅದು ಒಂದೇ ಪಕ್ಷಕ್ಕೆ ಕ್ರೆಡಿಟ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಕೂಡ ಹಾಗೆ ಮಾಡಿದರೆ ಯಾವ ಪಕ್ಷಕ್ಕೂ ಸೇರಲ್ಲ, ಒಳ್ಳೆಯ ನಿರ್ಣಯಗಳಾಗುತ್ತೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ತಜ್ಞರ ಜೊತೆಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟತೆಯಿಂದ ಮರುಚಿಂತನೆಯನ್ನು ಮಾಡಿ ಅವ್ರ ನಾಯಕರಿಗೆ ಕೂಡ ಒಪ್ಪಿಸಿ ಈ ಕ್ರಾಂತಿಕಾರಿ ಬದಲಾವಣೆಗೆ ಅವರು ಕೂಡ ದೊಡ್ಡ ಬೆಂಬಲ ಆಗುತ್ತೆ. ಆ ಕೆಲಸವನ್ನು ಅವ್ರು ಮಾಡಬೇಕು ಅನ್ನುವಂಥ ಒತ್ತಡವನ್ನು ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.